ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋ ಕನಸು ಕನ್ನಡ ವ್ಲಾಗ್ಸ್. ಇವತ್ತಂತೂ ನಾನು ಫುಲ್ಲು ಖುಷಿಯಾಗಿದ್ದೀನಿ. ಯಾಕಂದರೆ ಇವತ್ತು ನನ್ನ ಕನಸು ನನಸಾಗಿರೋ ದಿನ. ನಾನು ತುಂಬ ವರ್ಷಗಳಿಂದನೇ ನನ್ನ ಗಾಡಿ ತೊಗೊಬೇಕು ಅನ್ನೋದು ಒಂದು ಕನಸಿತ್ತು. ಆಗ್ತಾನೇ ಇರಲಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು. ಫೈನಲಿ ಇವತ್ತು ರಾಯರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಫೈನಲಿ ಈ ಗಾಡಿ ತೊಗೊಂಡಿದ್ದೀನಿ. ಖುಷಿಗೆ ಮಾತೇ ಬರ್ತಾಯಿಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಗಣೇಶನ ದರ್ಶನ ಮಾಡೋಣ, ಗಣಪತಿ ಪೂಜೆ ಮಾಡಿಸ್ಕೊಳ್ಳೋಣ. ಮೊದಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಗಣಪತಿ ಟೆಂಪಲ್ಗೆ ಹೋದ್ವಿ. ಗಾಡಿ ಪೂಜೆ ಮಾಡಿಸೋಣ ಅಂತ ಹೇಳಿ ಅಲ್ಲಿ ಗಣಪತಿ ಬ್ಲೆಸ್ಸಿಂಗ್ಸ್ನ ತೊಗೊಂಡು ನೆಕ್ಸ್ಟು ನನಗೂ ಇನ್ನೂ ಡ್ರೈವಿಂಗ್ ಬರಲ್ಲ, ಆದಷ್ಟು ಬೇಗ ಕಲ್ತ್ಕೊಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬೇಕು. ಫ್ಯಾಮಿಲಿ ಎಲ್ಲ ಬಂದಿತ್ತು ಗಾಡಿ ಪೂಜೆಗೆ ಅಂತ. ನಮ್ಮನೆ ಹತ್ರ ಇರೋ ಗಣಪತಿ ಟೆಂಪಲ್ಗೆ ನಾವು ಹೋಗಿ ಗಾಡಿನ ಪೂಜೆ ಮಾಡಿಸ್ತಾಯಿದ್ವಿ. ಅವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಜನ ವೆಹಿಕಲ್ಸನ್ನು ತೊಗೊಂಡಿದ್ರು. ಹಾಗೆ ರಾಯರ ಆರಾಧನೆ ಕೂಡ ನಡೀತಾ ಇತ್ತು. ಅಂದರೆ ರಾಯರು ವರ್ಧಂತಿ ಅಂತ ಅದೇ ಹುಟ್ಟುಹಬ್ಬ ಇತ್ತಲ್ಲ ಅವ್ರದ್ದು, ಆ ಟೈಮಲ್ಲಿ ನಾನು ಗಾಡಿನ ಪರ್ಚೇಸ್ ಮಾಡ್ಕೊಂಡಿದ್ದು. ತುಂಬ ಒಳ್ಳೆಯದು ಆ ದಿನ ತೊಗೊಂಡ್ರೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ನೋಡಿದ್ರೆ ಅವತ್ತೇ ತೊಗೊಳ್ಳೋ ಥರ ಆಯಿತು. ನನಗಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಮನೆಗೆ ಬಂದು ರಾಯರಿಗೆ ತುಪ್ಪದ ದೀಪ ಹಚ್ಚೋಣ ಅಂತೇಳಿ ಬೆಣ್ಣೆ ಕಾಯಿಸೋಕ್ಕೆ ಇಡ್ತಾಯಿದ್ದೀನಿ. ಬೆಣ್ಣೆನ ಫಸ್ಟು ತೊಳೆದು ಆಮೇಲೆ ಇಡ್ತಾಯಿದ್ದೀನಿ ನಾನು ಒಲೆ ಮೇಲೆ. ಅದಕ್ಕೆ ಮೆಂತ್ಯನ ಹುರ್ಕೊಂಡು ಅದನ್ನು ಸ್ವಲ್ಪ ಕುಟ್ಕೊಂಡು ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊಂಡೆ. ಒಂದೇ ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ವೀಳ್ಯದೆಲೆ. ಇದನ್ನು ಆ್ಯಕ್ಚುಲಿ ಲೋ ಫ್ಲೇಮಲ್ಲೇ ನಾವು ಕಾಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡಿಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕು. ಆದರೆ ನಾನು ಸ್ವಲ್ಪ ತುಂಬ ಅರ್ಜೆಂಟ್ ಇದ್ದಿದ್ದರಿಂದ, ಬೇಗ ಪೂಜೆ ಮಾಡಲೇಬೇಕಾಗಿದ್ದರಿಂದ ಬೇಗ ಕಾಯಿಸ್ಕೊಳ್ಳೋಣ ಅಂತೇಳಿ ಫ್ಲೇಮ್ನ ದೊಡ್ಡದು ಮಾಡ್ತಾಯಿದ್ದೆ. ಹಾಗೆ ಅದು ಕಾಯೋವರೆಗೂ ಸ್ವಲ್ಪ ಪೂಜೆ ಸಾಮಾನುಗಳನ್ನ ತೊಳ್ಕೊಳ್ಳೋಣ ಅಂತೇಳಿ ತೊಳಿತಾಯಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ತಾಯಿದ್ದೆ, ನಿಧಾನಕ್ಕೆ ಕಾಯಲಿ ಪರವಾಗಿಲ್ಲ ಅಂತೇಳಿ. ಯಾಕಂದರೆ ತುಂಬ ಇಂಪಾರ್ಟೆಂಟು. ಈ ತುಪ್ಪ ಕಾಯಿಸೋವಾಗ ಏನಾದರೂ ಒಂಚೂರು ಮಿಸ್ಟೇಕ್ ಆಯಿತು ಅಂದ್ರೂ ತುಪ್ಪ ಎಲ್ಲ ಸೀದೋಗ್ಬಿಡುತ್ತೆ. ಮತ್ತು ಊರಿಂದ ಬೇರೆ ತರಿಸಿದ್ದು ನಾವು. ಆ್ಯಕ್ಚುಲಿ ಅದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಮೆಂತ್ಯ ಹುರಿದ್ಬಿಟ್ಟು ಮತ್ತು ವೀಳ್ಯದೆಲೆ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ತೆ. ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಬೇಕು. ಈ ಒಂದೇ ಕಡೆ ನಿಲ್ಲಕ್ಕಾಗ್ತಿರ್ಲಿಲ್ಲ, ಅದು ಕಾಯೋವರೆಗೂ ಪೇಷನ್ಸ್ ಕೂಡ ಇರಲಿಲ್ಲ. ಕೆಲಸ ಜಾಸ್ತಿ ಇದ್ದಿದ್ದರಿಂದ ಪೂಜೆ ಸಾಮಾನು ಎಲ್ಲ ತೊಳ್ಕೊಂಡು ನಾನು ಹಾಗೆ ಬೆಣ್ಣೆನ ಕಾಯಿಸ್ಕೊತಾ ಇದ್ದೆ. ಬೆಣ್ಣೆ ಸ್ವಲ್ಪ ಬಬಲ್ಸ್ ಬರಬೇಕು, ಆಗ ತುಪ್ಪ ಆಗಿದೆ ಅಂತ ಅರ್ಥ. ನೋಡ್ಕೋತಾ ಇರಬೇಕು ಅವಾಗವಾಗ, ಸ್ವಲ್ಪ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅವತ್ತು ರಾಯರು ಹುಟ್ಟು ಹಬ್ಬ ಇರೋದ್ರಿಂದ ರಾಯರಿಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡೋದಿತ್ತು. ಜಾಸ್ತಿನೇ ಕೆಲಸ ಇತ್ತು. ತುಂಬ ಅಂದರೆ ತುಂಬಾ ಬ್ಯುಸಿ ಇದ್ದೆ. ಆ ಬ್ಯುಸಿಲೂ ರಾಯರಿಗೆ ತುಪ್ಪದ ದೀಪ ಹಚ್ಚಲೇಬೇಕು ಅಂತ ಹೇಳಿ ಅವತ್ತು ತುಪ್ಪನೂ ಕಾಯಿಸ್ಕೊಂಡೆ. ಹಾಗೆ ಈ ತುಪ್ಪಕ್ಕೆ ಸ್ವಲ್ಪ ಏಲಕ್ಕಿನೂ ಹಾಕ್ದೆ, ಯಾಕೆಂದರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಅದು ತುಪ್ಪ ಕಂಪ್ಲೀಟಾಗಿ ಆಗಿದೆ ಅಂತಲೇ ಅರ್ಥ. ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಅದನ್ನು ಸೋಸಿಬಿಟ್ಟು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ರೆ ಮುಗೀತು. ಹಾಗೆ ದೇವ್ರ ಪೂಜೆಗೆ ಎಲ್ಲ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ನನಗಂತೂ ದೇವ್ರ ಪೂಜೆ ಮಾಡೋದಂದ್ರೇ ತುಂಬ ಖುಷಿ. ತುಂಬ ಟೈಮ್ ತೊಗೊತೀನಿ ನಾನಂತೂ. ಕೆಲಸ ಅಂದರೆ ಆವತ್ತಿನ ದಿನ ಬಿಸ್ನೆಸ್ನೇ ಸ್ಟಾಪ್ ಮಾಡಿ ಫುಲ್ ಡೇ ನಾನು ಆ್ಯಕ್ಚುಲಿ ಪೂಜೆಯಲ್ಲೇ ಇನ್ವಾಲ್ವ್ ಆಗಿಬಿಡ್ತೀನಿ. ರಾಯರು ಹುಟ್ಟೋ ಹಬ್ಬ ಇರೋದ್ರಿಂದ ಇನ್ನೂ ಖುಷಿ ನನಗೆ. ಅವ್ರನ್ನ ಅಲಂಕಾರ ಮಾಡಿ ನೋಡೋದಂದ್ರೇ ತುಂಬ ಖುಷಿ ನನಗೆ. ವರ್ಷವೂ ನನಗೆ ಪೂಜೆ ಚೆನ್ನಾಗಾಗಲೇಬೇಕು ಅಂತ ಪ್ರಯತ್ನ ಪಡ್ತೀನಿ. ಈ ವರ್ಷ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಊಟಕ್ಕೆ ಕರೆದಿದ್ದೆ. ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಖುಷಿಯಿಂದ ಹೋದರು ಎಲ್ಲರೂ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ನಮ್ಮ ರಾಯರಂತೂ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ರು. ಕೊನೆಗೆ ನನ್ನ ಫ್ಯಾಮಿಲಿಗಂತೂ ರಾಯರ ಆಶೀರ್ವಾದ
ಸಿಕ್ತು. ಹಾಗೆ ಅವತ್ತಿನ ಬೆಳಗ್ಗೆ ನನ್ನ ಮಗನ ಹುಟ್ಟುಹಬ್ಬ ಇತ್ತು. ಅವತ್ತಿನ ದಿನ ನಾವು ಸುಂಕದಕಟ್ಟೆಯಲ್ಲಿರೋ ಸೊಲ್ಲಾಪುರದಮ್ಮ ದೇವಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಲ್ಲಿ ತಾಯಿ ಆಶೀರ್ವಾದ ತಗೊಂಡು, ಮತ್ತು ಅಲ್ಲಿ ಒಬ್ಬರು ಗುರುಪ್ರವೇಶಕ್ಕೆ ಅಂತಲೇ ಹೇಳಿ ಮೆರವಣಿಗೆ ದೇವ್ರನ್ನ ಕರೆಸಿದ್ರು. ಅದು ಖುಷಿ ಏನಂದರೆ, ರಾಯರ ಹುಟ್ಟು ಹಬ್ಬ ಆದಮೇಲೆ ನನ್ನ ಮಗನ ಹುಟ್ಟು ಹಬ್ಬ ಬಂತು. ಅದಂತೂ ತುಂಬ ಖುಷಿ ಅಂದರೆ ಖುಷಿ ನನಗೆ. ಈ ಇಬ್ಬರದು ಹುಟ್ಟುಹಬ್ಬ ಆಚರಣೆ ಮಾಡೋದಂತೂ ನನಗೆ ತುಂಬ ಖುಷಿ. ಅವನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದ್ದಿದ್ದರಿಂದ ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅವನಿಗೆ ಸ್ವಲ್ಪ ಹೆಲ್ತು ರಿಕವರ್ ಆಗಲಿ ಅಂತ. ಆದ್ದರಿಂದನೇ ಈ ವರ್ಷ ಅವನಿಗೆ ಕೇಕ್ ಕಟ್ಟಿಂಗ್ ಆಗಲಿ ಚಾಕ್ಲೇಟ್ ತಿನ್ಸೋದಾಗಲಿ ಏನೂ ಮಾಡಲಿಲ್ಲ. ಆದರೂ ಸ್ವಲ್ಪ ಬೇಜಾರು ಮಾಡಿಕೊಂಡ್ರೂ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಓಕೆ, ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆ ಬಿಗ್ ಥ್ಯಾಂಕ್ಸ್ ಹೇಳ್ತಾ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್, ಲವ್ ಯು.